ಓಂ ಶ್ರುತತ್ವಾಚ್ಚ ಓಂ. ಸರ್ವಶಬ್ದ ಅವಾಚ್ಯಸ್ಯ ಲಕ್ಷಣಾಯುಕ್ತೇಃ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ಟೀಕಾ ಭಾಗ, ಅದರ ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೀವಿ. ಅದನ್ನು ನೋಡುವುದಕ್ಕಿಂತ ಮುಂಚೆ ಈಗ ನಾವು ಈ ಹಿಂದೆ ಏನೊಂದು ಅನುಮಾನ ಪ್ರಯುಕ್ತ ಆಗಿದೆ, ಆ ಅನುಮಾನದ ಬೇರೆ ಕೆಲವು ಅಂಶಗಳನ್ನು ನೋಡಬೇಕಾಗಿದೆ. ಇದರ ಆಧಾರದ ಮೇಲೆ ಮುಂದಿನ ವಿಷಯ, ನಾನು ವಾಚ್ಯತ್ವಂ ಲಕ್ಷಣಾಯಾಮ್ ಕಥಂ ಉಪಯೋಗಿ, ಆ ವಿಷಯ. ಕೇವಲ ಅನ್ವಯಿನಿ ಕೇವಲ ವ್ಯತಿರೇಕಿಣಿ ಚ ಉಪಾಧಿಶಂಕ ಅನುದಯಾತ್, ಇದೆಲ್ಲವೂ ಕೂಡ ಆ ಅನುಮಾನದ ಸ್ವರೂಪದ ಮೇಲೆ ನಿಂತಿದೆ. ಅದಕ್ಕಾಗಿ ಆ ಅನುಮಾನದ ಕುರಿತಾಗಿ ಮತ್ತಷ್ಟು ನೋಡಬೇಕು. ಈಗಾಗಲೇ ಆ ಅನುಮಾನ ನೋಡಿದ್ದೀವಿ. ವಿಪ್ರತಿಪನ್ನಂ ನ ಲಕ್ಷ್ಯಂ ಕೇನಾಪಿ ಪದೇನ ಅವಾಚ್ಯತ್ವಾತ್ ವೈಧರ್ಮೇಣ ತೀರವತ್ ಅಂತ. ಈ ಅನುಮಾನ ಅಲ್ಲದೇನೆ ಇದರ ಹಿನ್ನೆಲೆಯಾಗಿ ಮತ್ತೊಂದು ಅನುಮಾನ ಇದೆ. ನಾವು ಈಗಾಗಲೇ ಹಿಂದೆ ಬೇರೆ ಬೇರೆ ಕಡೆ ನೋಡಿರುವಂತೆ ಸಾಧನಾನುಮಾನ ಮತ್ತು ದೂಷಣಾನುಮಾನ ಅಂತ ಎರಡು ಇರ್ತವೆ. ಹೆಸರೇ ಹೇಳುವಂತೆ ಸಾಧನಾನುಮಾನ ಅನ್ನೋದು ಯಾವುದಾದ್ರೊಂದು ವಿಷಯವನ್ನು ಸಾಧನೆ ಮಾಡಲಿಕ್ಕಾಗಿ ಇರ್ತದೆ. ನಿರ್ದಿಷ್ಟವಾಗಿ ಹೀಗಿದೆ ಅಂತ ಸಾಧನೆ ಮಾಡುವುದೇ ಅದರ ಉದ್ದೇಶ ಆಗಿರ್ತದೆ. ದೂಷಣಾನುಮಾನ ಹೆಸರು ಹೇಳುವಂತೆ ಏನನ್ನು ಸಾಧನೆ ಮಾಡುವುದು ಅದರ ಉದ್ದೇಶ ಆಗಿರೋದಿಲ್ಲ, ಹೊರತು ವಾದಿಯಾದವನು ಅಥವಾ ಎದುರಾಳಿಯಾದವನು ಹೇಳಿರುವಂಥ ಒಂದು ವಿಷಯವನ್ನು ನಿರಾಕರಣೆ ಮಾಡಲಿಕ್ಕಾಗಿ ಇರ್ತಿರ್ತದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ತರ್ಕ ಅಂತ ಕರೀತಾರೆ. ಅದರ ಸ್ಪಷ್ಟವಾದ ವಿಭಾಗ ನನಗೆ ನೆನಪಿಲ್ಲ. ಈಗ ನಾವು ನೋಡ್ತಿರೋದು ವಿಪ್ರತಿಪನ್ನಂ ನ ಲಕ್ಷ್ಯಂ ಕೇನಾಪಿ ಪದೇನ ಅವಾಚ್ಯತ್ವಾತ್ ವೈಧರ್ಮೇಣ ತೀರವತ್ ಅಂತ ಅನ್ನೋದು ಏನಿದೆ, ಇದು ತರ್ಕ ಅಂತ ಅದನ್ನು ಈಗ ನಾವು ಹೇಳಬೇಕಾಗಿದೆ ಅಷ್ಟೆ. ತರ್ಕದಲ್ಲಿ ಅನಿಷ್ಟಾಪಾದನವನ್ನು ತೋರಿಸೋದು ಅದು ತರ್ಕದ ಉದ್ದೇಶ ಆಗಿರ್ತದೆ. ಇದು ತರ್ಕ ಅಂತ ಎಲ್ಲಿ ಹೇಳಿದ್ದಾರೆ, ಇಲ್ಲಿ ನೋಡಿದರೆ ವಿಪ್ರತಿಪನ್ನಂ ನ ಲಕ್ಷ್ಯಂ ಕೇನಾಪಿ ಪದೇನ ಅವಾಚ್ಯತ್ವಾತ್ ಅನ್ನುವಲ್ಲಿ ತರ್ಕ ಅಂತ ಕಾಣಿಸೋದಿಲ್ಲ. ಸಾಮಾನ್ಯವಾಗಿ ತರ್ಕ ಅಂತ ಬಂದಾಗ ಅಲ್ಲಿ ಸ್ಯಾತ್ ನ ಸ್ಯಾತ್ ಹೀಗೆಲ್ಲ ಮಾತುಗಳು ಕೇಳಿ ಬರ್ತಿರ್ತವೆ. ಇಲ್ಲಿ ಆ ಥರ ಇಲ್ವಲ್ಲ ಅಂತ ಒಂದು ಪ್ರಶ್ನೆ ಬಂದರೆ ಅದು ಟಿಪ್ಪಣಿಗಳ ಮೂಲಕ ತಿಳಿಬೇಕು. ಹಾಗಾಗಿ ಇಲ್ಲಿ ಸಾಧನಾನುಮಾನ ಅಂತ ಒಂದು ಬೇರೆ ಇದೆ, ಅದಕ್ಕೆ ಸಮರ್ಥಕವಾಗಿ ದೂಷಣಾನುಮಾನ ಅಂತ ಇನ್ನೊಂದಿದೆ ಅಂತ ನಮಗೆ ಗೊತ್ತಾಗ್ತದೆ. ಅದಕ್ಕಿಂತ ಮುಂಚೆ ಒಂದು ಉದಾಹರಣೆ ಕೊಡ್ತೇನೆ. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೀಗೆ ಹೇಳಿದಾಗ ಇದನ್ನು ಸಾಧನಾನುಮಾನ ಅಂತಾರೆ. ಪರ್ವತವು ವನ್ಯ ಉಳ್ಳದ್ದಾಗಿದೆ ಅಂತ ಸಾಧನೆ ಮಾಡ್ತಿದ್ದಾರೆ. ಧೂಮಾತ್ ಅಂತ ಧೂಮ ಎಂಬ ಹೇತುವನ್ನು ಪ್ರಯೋಗ ಮಾಡಿದ್ದಾರೆ. ಇದು ವನ್ಹಿರ್ನ ಸ್ಯಾತ್, ಒಂದು ವೇಳೆ ವನ್ಹಿ ಇಲ್ಲದೆ ಹೋದರೆ ಪರ್ವತದಲ್ಲಿ ಅಲ್ಲಿ ಧೂಮವು ಕೂಡ ಇರ್ಲಿಕ್ಕಿಲ್ಲ ಅಂತ ತೋರಿಸುವುದಕ್ಕೆ ತರ್ಕ ಅಂತ. ವ್ಯಾಪ್ಯಾರೂಪೇಣ ವ್ಯಾಪಕಾರೂಪ ತರ್ಕ. ಆ ವ್ಯಾಪ್ಯ ವ್ಯಾಪಕ ಇವುಗಳ ನಡುವಿನ ಸಂಬಂಧವನ್ನು ತೋರಿಸಿ ಅನಿಷ್ಟ ಪ್ರಸಂಗವನ್ನು, ಒಂದು ವೇಳೆ ವನ್ಹಿ ಇಲ್ಲದೆ ಹೋದರೆ ಆವಾಗ ಅಲ್ಲಿ ಧೂಮವು ಕೂಡ ಇರ್ಲಿಕ್ಕಿಲ್ಲ ಅಂತ ತೋರಿಸುವುದಕ್ಕೆ ತರ್ಕ ಅಂತಾರೆ. ಇದು ವನ್ಹಿರ್ನ ಸ್ಯಾತ್ ಅಂತ ತೋರಿಸುವುದು ಅದೇ ಉದ್ದೇಶದಿಂದ. ಒಂದು ವೇಳೆ ವನ್ಹಿ ಇಲ್ಲದೆ ಹೋದರೆ ಧೂಮವು ಇರ್ಲಿಕ್ಕಿಲ್ಲ, ಸ್ಯಾತ್ ಅಂತ ತೋರಿಸ್ಬೇಕಾಗ್ತದೆ. ವನ್ಹಿ ಇಲ್ಲ ಅನ್ನೋದು ಅದನ್ನು ತರ್ಕವನ್ನು ಪ್ರಯೋಗ ಮಾಡುವವನಿಗೆ ಸಮ್ಮತ ಏನಲ್ಲ, ಅವನಿಗೆ ಅದು ಇಷ್ಟ ಅಲ್ಲ. ವನ್ಹಿ ಇಲ್ಲ ಅಂತ ಅವನು ಒಪ್ಪಿಲ್ಲ, ವನ್ಹಿ ಇದೆ ಅಂತಲೇ ಒಪ್ಪಿದ್ದಾನೆ. ಆದ್ದರಿಂದ ಇದು ವನ್ಹಿರ್ನ ಸ್ಯಾತ್ ಅಂತ ಹೇಳ್ತಾನೆ. ಒಂದು ವೇಳೆ ವನ್ಹಿ ಇಲ್ಲದೆ ಹೋದರೆ ಧೂಮವು ಕೂಡ ಇರ್ಲಿಕ್ಕಿಲ್ಲ. ಧೂಮ ಇಲ್ಲ ಅನ್ನೋದು ಅವನಿಗೆ ಸಮ್ಮತ ಅಲ್ಲ, ಇವನಿಗೂ ಸಮ್ಮತ ಅಲ್ಲ, ಎದುರಿಗೆ ಕೂತವನಿಗೂ ಸಮ್ಮತ ಅಲ್ಲ. ಇಬ್ಬರು ಕೂಡ ಆ ಧೂಮವನ್ನಲ್ಲಿ ಒಪ್ಪೇ ಇದ್ದಾರೆ. ಆದ್ದರಿಂದ ಧೂಮ ನಸ್ಯಾತ್ ಅಂತ ಹೇಳುವುದೇನಿದೆ ಅದು ಈ ದೃಷ್ಟಿಯಿಂದ. ಹೀಗೆ ಅನಿಷ್ಟಾಪಾದನವನ್ನು ತೋರಿಸುವುದಕ್ಕೆ ತರ್ಕ ಅಂತ ಹೇಳ್ತಿರ್ತಾರೆ. ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನುವ ಮೊದಲನೇ ಅನುಮಾನಕ್ಕೆ ಸಮರ್ಥಕವಾಗಿ ಈ ಎರಡನೇ ಅನುಮಾನ ಇರ್ತದೆ, ದೂಷಣ ಅನುಮಾನ. ಈ ತರ್ಕ ಅನ್ನೋದು ಇರ್ತದೆ. ಇದು ವನ್ಯರ್ನ ಸ್ಯಾತ್ ತರ್ಹಿ ಧೂಮೋಪಿ ನ ಸ್ಯಾತ್ ಅಂತ. ಆ ಇದು ವನ್ಯರ್ನ ಸ್ಯಾತ್ ತರ್ಹಿ ಧೂಮೋಪಿ ನ ಸ್ಯಾತ್ ಅಂತ ಏನಿದೆಯಲ್ಲ, ಅದನ್ನೇ ಇನ್ನೊಂದು ವಿಧದಿಂದ ಹೇಳಲಿಕ್ಕೆ ಬರ್ತದೆ. ಪರ್ವತಃ ಧೂಮಾಭಾವವಾನ್ ವನ್ಯಭಾವಾತ್ ಅಂತ. ಈಗ ನೋಡಿ, ಇದರದ ಸಂಬಂಧವನ್ನು ನಾವು ಇನ್ನೊಂದ್ಸರಿ ಸರಿಯಾಗಿ ಮನದಟ್ಟು ಮಾಡ್ಕೋಬೇಕು. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಸಾಧನೆ ಮಾಡ್ಲಿಕ್ಕೆ ಹೊರಟಾಗ ಧೂಮ ಎಂಬ ಹೇತುವನ್ನು ಇಟ್ಕೊಂಡು ಅಲ್ಲಿ ವನ್ಯ ಎಂಬ ಸಾಧ್ಯವನ್ನು ಸಾಧನೆ ಮಾಡಿದ್ದೀವಿ. ಅದರಿಂದ ಧೂಮವನ್ನು ಮೊದಲು ಹೇಳಿದ್ದೀವಿ, ವನ್ಯನ್ನು ಆಮೇಲೆ ಹೇಳಿದ್ದೀವಿ. ಧೂಮ ಅನ್ನುವುದಲ್ಲಿ ವ್ಯಾಪ್ಯ, ವನ್ಯ ಅನ್ನುವುದು ವ್ಯಾಪಕ. ಈಗ ಅದನ್ನು
ಪ್ರತಿಯಾಗಿ ಹೇಳಿದಾಗ, ಅದನ್ನು ವಿರುದ್ಧವಾಗಿ ಹೇಳಿದಾಗ, ಅದಕ್ಕೊಂದು ಆ ಮೊದಲನೇ ಅನುಮಾನಕ್ಕೆ ಸಮರ್ಥಕವಾಗಿ ತರ್ಕವನ್ನು ಹೇಳಿದಾಗ ಅಲ್ಲಿ ಇದು ವನ್ಹಿರ್ನ ಸ್ಯಾತ್ ತರ್ಹಿ ಧೂಮೋಪಿ ಸ್ಯಾತ್ ಅಂತ ಹೇಳಿದ್ದಾರೆ. ಹಾಗಾಗಿ ವನ್ಹಿರ್ನ ಸ್ಯಾತ್ ಅಂತನ್ನುವುದು ಹೇತು, ಅಂದರೆ ಈ ತರ್ಕವನ್ನು ಮಾಡಲಿಕ್ಕೆ ಹೇತು. ಧೂಮೋಪಿ ಸ್ಯಾತ್ ಅಂತನ್ನುವುದು ಅಲ್ಲಿ ಸಾಧ್ಯ, ಆಪಾದ್ಯ, ಆಪಾದಕ ಮತ್ತು ಆಪಾದ್ಯ ಅಂತ ಕರೀತಾರೆ. ಆ ಹೇತು ಮತ್ತು ಸಾಧ್ಯಗಳನ್ನೇ ಆಪಾದ್ಯ ಮತ್ತು ಆಪಾದಕ ಮತ್ತು ಆಪಾದ್ಯ ಅಂತ ಕರೀತಾರೆ ತರ್ಕದಲ್ಲಿ. ಸಾಧನಾನುಮಾನದಲ್ಲಿ ಹೇತು ಸಾಧ್ಯ ಅಂತ ಕರೀತಾರೆ. ತರ್ಕದಲ್ಲಿ ಅವನ್ನೇ ಸಾಧ್ಯವನ್ನೇ ಆಪಾದ್ಯ ಅಂತ ಕರೀತಾರೆ. ಸಾಧಕವನ್ನ ಅಥವಾ ಹೇತುವನ್ನ ಆಪಾದಕ ಅಂತ ಕರೀತಾರೆ. ಆಪಾದಕ ಅಂದ್ರೆ ಆಪಾದನೆ ಮಾಡಲಿಕ್ಕೆ ಕಾರಣವಾದಂತಹ ಅಂಶ ಅಂತ ಅರ್ಥ. ಆಪಾದ್ಯ ಅಂದ್ರೆ ಆಪಾದಿಸಲ್ಪಡುವಂತಹ ಅಂಶ ಅಂತ ಅರ್ಥ. ಸಾಧ್ಯ ಅಂದ್ರೂ ಹಾಗೇನೆ ಅರ್ಥ, ಸಾಧಿಸಲ್ಪಡುವ ಅಂಶ ಅಂತ ಅರ್ಥ. ಸಾಧಕ ಅಥವಾ ಸಾಧನ ಅಂದ್ರೆ ಸಾಧನೆ ಮಾಡಲಿಕ್ಕೆ ಕಾರಣವಾದ ಅಂಶ ಅಂತ ಅರ್ಥ, ಅದೇ ಹೇತು. ಹೀಗೆ ಇದು ವನ್ನಿರ್ನ ಸ್ಯಾತ್ ತರ್ಹಿ ಧೂಮೋಪಿ ಸ್ಯಾತ್ ಅಂತ ಇದೆಯಲ್ಲ, ಇದು ಅದನ್ನು ಹೇಳುವ ಒಂದು ಭಾಷೆ, ಒಂದು ಶೈಲಿ. ಅದನ್ನೇ ಮತ್ತೊಂದು ಶೈಲಿಯಿಂದ ಹೇಳಲಿಕ್ಕೆ ಬರ್ತದೆ. ಇದು ವನ್ನಿರ್ನ ಸ್ಯಾತ್ ತರ್ಹಿ ಧೂಮೋಪಿ ಸ್ಯಾತ್ ಯದಿ ಸ್ಯಾತ್ ಅಂತ ಅನ್ನೋದನ್ನು ಕೈ ಬಿಟ್ಟು ಪರ್ವತಃ ಅಥವಾ ವಿಪ್ರತಿಪನ್ನ ಅಂತ ಹೇಳೋದು. ಪರ್ವತಃ ಅಂತ ಹೇಳೋದು ಶೈಲಿ ಅಲ್ಲ. ವಿಪ್ರತಿಪನ್ನವಾದ ವಸ್ತುವಿನ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಯಾವ ವಸ್ತುವಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಅದು ಧೂಮಾಭಾವವಾನ್, ಧೂಮಾಭಾವ ಉಳ್ಳದ್ದು. ಯಾಕಂದರೆ ವನ್ಯ ಭಾವ ಉಳ್ಳದ್ದಾದ್ರಿಂದ ಅಂತ ಹೀಗೆ ಅದಕ್ಕೆ ತೋರಿಸ್ತೇವೆ. ಇದನ್ನೇ ವ್ಯಾಪ್ಯಾರೋಪೇಣ ವ್ಯಾಪಕಾರೋಪ ಅಂತ ಹೇಳೋದು. ಅಲ್ಲಿ ವ್ಯಾಪ್ಯ ಅಂದರೆ ವನ್ಯಭಾವ. ಆ ವನ್ಯಭಾವದ ಆರೋಪದಿಂದ ವ್ಯಾಪಕವನ್ನು ಅಂದರೆ ಧೂಮಾಭಾವವನ್ನು ಆರೋಪಿಸುವುದು. ಹೀಗೆ ಮಾಡುವುದಕ್ಕೆ ತರ್ಕ ಅಂತಾರೆ. ಆದ್ದರಿಂದ ಪರ್ವತಃ ವನ್ಯಮಾಧೂಮ ತನ್ನುವ ಮೊದಲನೇ ಅನುಮಾನಕ್ಕೆ ಸಮರ್ಥನೆಯಾಗಿ ಆ ಅನುಮಾನವನ್ನು ಸಮರ್ಥನೆ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಇದ್ದಂಥ ವ್ಯಕ್ತಿ ಇದೇ ವನ್ಯರ್ನ ಸ್ಯಾತ್ ತರ್ಹಿ ಧೂಮೋಪಿ ಸ್ಯಾತ್ ಅಂತಲೂ ಹೇಳ್ಬೋದು. ಹಾಗೇನೆ ಒಂದು ವೇಳೆ ಅವನೇ ವಿಪ್ರತಿಪನ್ನ ಧೂಮಾಭಾವವಾನ್ ವನ್ಯಭಾವಾತ್ ಅಂತಲೂ ಹೇಳುವ ಒಂದು ಅವಶ್ಯಕತೆ ಇದೆ, ಒಂದು ಹೇಳುವ ಸಾಧ್ಯತೆ ಅನ್ನೋದೊಂದು ಅವಕಾಶ ಅವನಿಗಿದೆ. ಇದು ನಮ್ಗೆ ಗೊತ್ತಿರಬೇಕು. ಆ ಥರನೇ ಇಲ್ಲಿ ಕೂಡ ಆಗಿದೆ. ವಿಪ್ರತಿಪನ್ನಂ ನ ಲಕ್ಷ್ಯಂ ಕೇನಾಪಿ ಪದೇನ ಅವಾಚ್ಯತ್ವಾತ್ ವೈಧರ್ಮೇಣ ತೀರವತ್ ಅಂತನಲ್ಲೂ ಕೂಡ ವಿಪ್ರತಿಪನ್ನಂ ನ ಲಕ್ಷ್ಯಂ ಸ್ಯಾತ್ ಕೇನಾಪಿ ಪದೇನ ಅವಾಚ್ಯತ್ವಾತ್ ಅಂತ ಹೀಗೆ ಅಲ್ಲಿ ಸ್ಯಾತ್ ಅಂತನ್ನುವುದು ಇದೆ. ಹೀಗೆ ಇದನ್ನು ಕೂಡ ತಿಳ್ಕೊಳ್ಬೇಕು. ಇದು ಎಲ್ಲಿ ಬಂದಿದೆ ಅಂದರೆ 300 ಈ ಅನುಮಾನಕ್ಕೆ ಸಂಬಂಧಪಟ್ಟಂತೆ 373, 75, 79 ಇತ್ಯಾದಿ ಟಿಪ್ಪಣಿಗಳಲ್ಲಿದೆ. ಪುಟ ಸಂಖ್ಯೆ ನಾನಲ್ಲಿ ಹಾಕ್ಕೊಂಡಿದ್ದೀನಿ, ಅದಕ್ಕಾಗಿ ನಿಮಗೆ ಅದನ್ನು ಹೇಳಿದೆ. 79ರಲ್ಲಿ ಹೀಗೆ ಕಾಣಿಸ್ತದೆ. 375ನೇ ಪುಟದಲ್ಲಿ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ವಿಪ್ರತಿಪನ್ನಂ ನ ಲಕ್ಷ್ಯಂ ಕೇನಾಪಿ ಪದೇನ ಅವಾಚ್ಯತ್ವಾತ್ ವೈಧರ್ಮೇಣ ತೀರವತ್ ಅಂತ ಈ ಒಂದು ಅನುಮಾನ ಏನಿದೆ, ಅಲ್ಲಿ ಕೇನಾಪಿ ಪದೇನ ಅವಾಚ್ಯತ್ವಾತ್ ಅಂತ ಈ ಪ್ರತೀಕ ತಗೊಂಡು ದೂಷಣಾನುಮಾನೆ ಪರಾಂಗೀಕಾರ ಸೇವ ಸಿದ್ಧಿ ಪದಾರ್ಥತ್ವಾತ್ ಪರೇಣ ತದಂಗೀಕಾರಾತ್ ನ ಅಸಿದ್ಧಿ ಇತಿ ಭಾವ ಅಂತ ಹೇಳಿದ್ದಾರೆ. ಇದನ್ನು ದೂಷಣಾನುಮಾನ ಅಂತ ಅವ್ರು ಹೇಳಿದ್ದಾರೆ. ಇನ್ನೊಬ್ರು ಮುಂದಿನ ಟಿಪ್ಪಣಿಕಾರರು ಯಾರು ಹೇಳಿರ್ಬೋದು, ಹಿಂದೆ ಭಾವಬೋಧದಲ್ಲಿ ಭಾವದೀಪದಲ್ಲಿ ಅದು ಬಂದಿಲ್ಲ. ಅದಕ್ಕಾಗಿ ಇದು ದೂಷಣಾನುಮಾನ ತರ್ಕ ಅಂತ ಇದನ್ನು ನಾವು ತಿಳ್ಕೊಳ್ಬೇಕು. ಅಲ್ಲಿ ಈ ವಿಪ್ರತಿಪನ್ನಂ ನ ಲಕ್ಷ್ಯಂ ಕೇನಾಭಿಪದೇನ ಅವಾಚ್ಯತ್ವಾತ್ ಅಂತ ಬಂದಿದೆಯಲ್ಲ, ಕೇನಾಭಿಪದೇನ ಅವಾಚ್ಯತ್ವಾತ್ ಅಂತ ಹೇತು ಇದೆಯಲ್ಲ, ಯಾವುದೇ ಪದದಿಂದಲೂ ವಾಚ್ಯ ಅಲ್ಲ ಅಂತ. ಅದನ್ನು ನೀವೆಲ್ಲಿ ಒಪ್ಪಿದ್ದೀರಿ ಅಂತ ಯಾರು ನಮ್ಮನ್ನು ಕೇಳಿದರೆ, ಯಾವುದೇ ಪದದಿಂದಲೂ ಬ್ರಹ್ಮವಾಚ್ಯ ಅಲ್ಲ ಅಂತ ನೀವು ಒಪ್ಪಿದ್ದೀರಾ, ಹೇಗೆ ಈ ಥರದ ಅನುಮಾನ ಪ್ರಯೋಗ ಮಾಡಿ ಅಲ್ಲಿ ಆ ಹೇತು ಪ್ರಯೋಗ ಮಾಡಿದ್ರಿ ಅಂತ ಯಾರು ಕೇಳ್ತಾರೆ. ಅದಕ್ಕೆ ಪರಾಂಗೀಕಾರ ಸೇವೆ ಅದನ್ನು ನಾವು ಒಪ್ಪಬೇಕಾಗಿಲ್ಲ, ಎದುರಿಗಿದ್ದವರು ಒಪ್ಪಿದಾರಲ್ಲ. ಅದರಿಂದ ಅಲ್ಲಿ ಸಿದ್ಧಿ ಅಂದರೆ ಏನರ್ಥ, ಹೇತು ಸಿದ್ಧ ಆಗಬೇಕು ಪಕ್ಷದಲ್ಲಿ ಅಂದರೆ ಅವರು ಒಪ್ಪಿದಾರಲ್ಲ, ಅವ್ರು ಒಪ್ಪಿರುವುದೇ ಅಲ್ಲಿ ಸಿದ್ಧಿ. ವಸ್ತುತಃ ಅಲ್ಲಿ ಆ ಹೇತು ಇರಬೇಕಾಗಿಲ್ಲ, ಆ ಥರ ಅವರು ಒಪ್ಪಲಿಕ್ಕೆ ಹೊರಟಿರುವುದೇ ಸಿದ್ಧಿ. ಅದನ್ನು ಬೇರೆ ಬೇರೆ ಗ್ರಂಥದಲ್ಲಿ ಹಿಂದೆ ಸಮರ್ಥನೆ ಮಾಡಿ ತೋರಿಸಿದ್ದಾರೆ, ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ ಮೊದಲಾದ ಕಡೆ. ಅದೇ ಸಿದ್ಧಿ ಅಂತ ಅರ್ಥ ಅಲ್ಲಿ. ಆದ್ದರಿಂದ ಪರಿಣತದ ಅಂಗೀಕಾರಾತ್, ಅವನು ಯಾವುದೇ ಪದದಿಂದಲೂ ವಾಚ್ಯ ಅಲ್ಲ ಅಂತ ಅದ್ವೈತಿಗಳು ಒಪ್ಪಿದಾರಲ್ಲ, ಹಾಗೆ ಒಪ್ಪಿರುವುದರಿಂದ ಅದನ್ನು ಅವರು ಒಪ್ಪಿರುವಿಕೆಯನ್ನೇ ಹೇತುವನ್ನಾಗಿ ಮಾಡಿಕೊಂಡು ಹಾಗೊಂದು ವೇಳೆ ನೀವು ಹೇಳುವುದಾದರೆ ಅದು ಲಕ್ಷ್ಯವೂ ಆಗುವುದಿಲ್ಲ, ನ ಲಕ್ಷ್ಯಂ ಅಂತ ಹೀಗೆ ಮಾಡಿದ್ದಾರೆ. ಅಲ್ಲೂ ಕೂಡ ನ ಲಕ್ಷ್ಯಂ ಸ್ಯಾತ್ ಅಂತಲೇ
ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಈ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಬಂದಿರುವಂತಹ ಅಂಶವನ್ನು ಮೊದಲು ಗಮನಿಸಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಪರ್ವತ ವನ್ಯಮಾನ್ ಧೂಮಾತ್ ಅನ್ನೋ ಅನುಮಾನದಲ್ಲಿ ಏನೇನು ಬಂದಿದೆ ಅಂತ ಅನ್ನೋದನ್ನು ಕೂಡ ಗಮನಿಸಬೇಕಾಗ್ತದೆ. ಹಾಗಾದರೆ ಪರ್ವತ ವನ್ಯಮಾನ್ ಧೂಮಾತ್ ಎಂಬುದು ಸಾಧನಾನುಮಾನ. ಅದಕ್ಕೆ ಸಾಧಕವಾಗಿ ತರ್ಕ ಮಾಡುವುದು ಅಂದರೆ ಇದು ವನ್ಯರ್ನ ಸ್ಯಾತ್ ಈ ಧೂಮೋಪಿನ ಸ್ಯಾತ್. ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳುವುದು ವಿಪ್ರತಿಪನ್ನ ಧೂಮಾಭಾವವಾನ್ ವನ್ಯಭಾವಾತ್ ಅಂತ. ಹಾಗಾದರೆ ಇಲ್ಲಿ ಮಾಡಿರುವ ಅನುಮಾನ ಇದೆಯಲ್ಲ, ಈಗ ಬ್ರಹ್ಮ ನ ಲಕ್ಷ್ಯಂ ಅವಾಚ್ಯತ್ವಾತ್ ಅಂತ ಹೀಗೆ ಅನುಮಾನ ಇದೆಯಲ್ಲ, ಈ ಅನುಮಾನಕ್ಕೆ ಮೂಲಭೂತವಾಗಿ ಸಾಧನಾ ಅನುಮಾನ ಯಾವುದು ಅಂತ ಪ್ರಶ್ನೆ ಬರ್ತದೆ. ಅದನ್ನು ಆಧರಿಸಿಯೇ ಮುಂದಿನ ನಾನು ವಾಚ್ಯತ್ವ ಲಕ್ಷಣಾಯಾಮ್ ಕಥಮ ಉಪಯೋಗಿ ಇತ್ಯಾದಿ ಅಂಶಗಳೆಲ್ಲ ಹೊರಟಿವೆ. ಅದನ್ನು ಒಂದನ್ನು ನಾವು ಈಗಲೇ ಗಮನಿಸಬೇಕು. ಆವಾಗ ಗಮನಿಸಿದ್ರು ನಡೆದಿತ್ತು, ಆದರೆ ಈಗ ಗೊತ್ತಿರಬೇಕು ಅಂತ ನಾನು ಮೊದಲು ಪೂರ್ವಾವಲೋಕನ ಮಾಡುವಾಗ ಬರ್ಕೊಂಡದ್ದು ಅನುಮಾನ. ಅದು ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಅನುಮಾನ. ಬ್ರಹ್ಮ ಅಲ್ಲಿ ಪಕ್ಷ, ವಾಚ್ಯಂ ಅಂತ ಸಾಧ್ಯ, ಲಕ್ಷ್ಯತ್ವಾತ್ ಅಂತ ಹೇತು. ಬ್ರಹ್ಮನನ್ನ ಲಕ್ಷ್ಯ ಅಂತ ನೀವು ಹೇಳ್ತಿರಲ್ಲ ಅದ್ವೈತಿಗಳು, ನಾವು ಕೂಡ ಅವನು ಲಕ್ಷ್ಯ ಅಂತ ಹೇಳ್ತೇವೆ. ಅನೇಕ ಪದಗಳಿಂದ ಲಕ್ಷ್ಯನೂ ಆಗಿದ್ದಾನೆ, ಶಕ್ತಿ ವೃತ್ತಿಯಿಂದ ಬೋಧ್ಯನಾಗಿದ್ದಾನೆ ಅಂತ ಕೂಡ ನಾವು ಹೇಳ್ತೇವೆ. ಅವನು ಶಕ್ಯನೂ ಹೌದು, ಲಕ್ಷ್ಯವೂ ಹೌದು. ಮತ್ತು ಲಕ್ಷ್ಯತ್ವವನ್ನು ನೀವು ಒಪ್ತಿರಲ್ಲ ಅದ್ವೈತಿಗಳು, ಅದನ್ನು ಹೇತುವನ್ನಾಗಿ ಮಾಡಿಕೊಂಡು ಹಾಗಾದರೆ ಬ್ರಹ್ಮ ವಾಚ್ಯನೇ ಆಗಿದ್ದಾನೆ, ಯಾವುದಾದ್ರೂ ಒಂದು ಪದದಿಂದ ಅವನು ವಾಚ್ಯನೇ ಆಗಿದ್ದಾನೆ ಅಂತ ನಾವು ಸಮರ್ಥನೆ ಮಾಡ್ತೇವೆ. ಇಲ್ಲಿ ಲಕ್ಷ್ಯತ್ವ ಅನ್ನುವುದು ಹಾಗೆ ವಾಚ್ಯತ್ವ ಅನ್ನುವುದು ಆ್ಯಕ್ಚುಲಿ ಬ್ರಹ್ಮನಲ್ಲಿ ಇದ್ದೇ ಇದೆ. ಇದು ಇನ್ನಿಬ್ಬರು ಯಾರು ಒಪ್ಪಿರುವುದರಿಂದ ಇದೆ ಅಂತ ಅರ್ಥ ಅಲ್ಲ. ಒಪ್ಪಿರುವಿಕೆ ಏನೇ ಇಲ್ಲಿ ಸಿದ್ಧಿ ಅಲ್ಲ. ವಾಸ್ತವಿಕವಾಗಿ ಲಕ್ಷ್ಯತ್ವವೂ ಇದೆ, ವಾಚ್ಯತ್ವವೂ ಇದೆ. ಇದು ಸಾಧನ ಅನುಮಾನ. ಇದು ನಮಗೆ ಇಷ್ಟವಾದ ಅನುಮಾನ. ಲಕ್ಷ್ಯ ಅಂತ ಹೇಳಬೇಕಾದ್ರೆ ಅದು ವಾಚ್ಯವೇ ಆಗಿರಬೇಕು. ಹೇಗೆಂದರೆ ತೀರವತ್ತು ಅಂತ. ಇಲ್ಲಿ ಈ ಅನುಮಾನ ಪ್ರಯೋಗ ಮಾಡಿದಾಗ ಇದಕ್ಕೆ ಈ ತೀರವನ್ನು ದೃಷ್ಟಾಂತವನ್ನಾಗಿ ತಗೊಳ್ಬೇಕು. ಸಾಧರ್ಮೇಣ ತೀರವತ್ ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್. ಸಾಧರ್ಮೇಣ ಅಂದರೆ ಅನ್ವಯ ದೃಷ್ಟಾಂತಕ್ಕನುಸಾರವಾಗಿ ತೀರವತ್. ಸಾಧರ್ಮೇಣ ಅಂತ ಯಾಕೆ ಹೇಳಿದೆ ಅಂದರೆ, ಈ ಮುಂದಿನ ಅನುಮಾನಕ್ಕೆ ವೈಧರ್ಮೇಣ ಅಂತ ಟೀಕಾದಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿ ಸಾಧರ್ಮೇಣ ಅಂತ ಹೇಳಿದೆ. ಸಾಧರ್ಮೇಣ ತೀರವ ಅಂತ ಅನ್ನೋದಕ್ಕೂ ಅನ್ವಯೇನ ತೀರವತ್ ಅಂತ ಹೇಳೋದಕ್ಕೂ ಒಂದೇ ಅರ್ಥ. ತೀರ ಅನ್ನೋದು ಲಕ್ಷ್ಯವೂ ಆಗಿದೆ ಗಂಗಾಪದದಿಂದ, ಅದು ತೀರ ಎಂಬ ಶಬ್ದದಿಂದ ವಾಚ್ಯವೂ ಆಗಿದೆ. ಹಾಗೆ ಬ್ರಹ್ಮನು ಅಂತ ಅರ್ಥ. ಈ ಅನುಮಾನಕ್ಕೆ ಸಮರ್ಥಕವಾಗಿ ಬ್ರಹ್ಮ ನ ಲಕ್ಷ್ಯಂ ಸ್ಯಾತ್ ಅವಾಚ್ಯತ್ವಾತ್, ಬ್ರಹ್ಮ ನ ಲಕ್ಷ್ಯಂ ಅವಾಚ್ಯತ್ವಾತ್ ಅಂತ ಹೀಗೆ ಟೀಕಾದಲ್ಲಿ ಅನುಮಾನ ನೋಡಿದ್ದಾರೆ. ಅದನ್ನು ಇನ್ನೊಂದು ಭಾಷೆಯಲ್ಲಿ ಹೇಳುವುದಾದರೆ ಇದು ವಾಚ್ಯಂ ನ ಸ್ಯಾತ್. ಅದ್ವೈತಿಗಳೇ, ನೀವು ಬ್ರಹ್ಮನನ್ನು ವಾಚ್ಯ ಅಂತ ಒಪ್ಪದೆ ಹೋದರೆ ಅವನು ಲಕ್ಷ್ಯವೂ ಆಗದೇ ಇರಬೇಕಾಗಿತ್ತು ಅಂತ ಇದು ತರ್ಕ ಮಾಡೋದು. ಇದಕ್ಕೆ ವೈಧರ್ಮೇಣ ತೀರವತ್ತಂತ. ತೀರದಲ್ಲಿ ಎರಡೂ ಇಲ್ಲ, ವಾಚ್ಯತ್ವ ಅಭಾವನೂ ಇಲ್ಲ, ಲಕ್ಷ್ಯತ್ವ ಅಭಾವನೂ ಇಲ್ಲ ಅಂತ ಹೀಗೆ ಸಮರ್ಥನೆ ಮಾಡುವುದು ಅದರ ಉದ್ದೇಶ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.